ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬೃಂದಾ ಆಚಾರ್ಯ. ಇವತ್ತು ನಾನು ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾದ 2 ಸಾಂಗ್ಸನ್ನು ನೋಡಿದೆ. ತುಂಬಾ ಇಷ್ಟ ಆಯಿತು. ಲೈಕ್ ಯೂಶ್ವಲಿ ನಮ್ಮ ಹುಡುಗಿರಿಗೆ ಅಪ್ಪಂದರು ಅಂತಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಆ್ಯಂಡ್ ಅಪ್ಪನ ಬಗ್ಗೆ ಒಂದು ಸಾಂಗ್ ನೋಡಿದೆ, ತುಂಬಾ ಬ್ಯೂಟಿಫುಲಿ ಕಂಪೋಸ್ಡ್. ಯಶಸ್ ಅವರು ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ದಾರೆ. ವಿತ್ ದ ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಹರಿವರಾಸನಂ ಸರು ಗ್ರೇಟ್ ಜಾಬ್ ವಿತ್ ಅಂದರೆ ಆ ಇಮೋಷನನ್ನು ಹೊರಗಡೆ ತರೋದಕ್ಕೆ ಹೇಗೆ ಅದನ್ನು ಪಿಕ್ಚರೈಸೇಷನ್ ಮಾಡಿದಾರಲ್ಲ, ಇಟ್ಸ್ ಅಮೇಝಿಂಗ್. ನೀವು ಸ್ಟಾರ್ಟಿಂಗಿಂದ ಎಂಡ್ ತನಕ ಆ ಸಾಂಗ್ ಮುಗಿಯೋದ್ರೊಳಗಡೆ ಡೆಫಿನೆಟ್ಲಿ ನಿಮಗೆ ಒಂದು ಕಣ್ಣೀರು ಬಂದೇ ಬರುತ್ತೆ. ಅಷ್ಟು ಹಾರ್ಟ್ ಟಚಿಂಗ್ ಆಗಿದೆ. ಆ ಅಪ್ಪ ಮಗಳ ಇಮೋಷನ್ ಆಗಿರ್ಬೋದು, ಅವರ ಬಾಂಡಿಂಗ್ ಆಗಿರ್ಬೋದು, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಅದನ್ನು ಅಷ್ಟೇ ಚೆನ್ನಾಗಿ ಲಿರಿಕ್ಸಲ್ಲಿ ಹೇಳಿದ್ದಾರೆ. ಅಪ್ಪನ ಸ್ಯಾಕ್ರಿಫೈಸಸ್ ಆಗಿರ್ಬೋದು ಎಲ್ಲನೂ ಕೂಡ. ಆ್ಯಂಡ್ ನನಗಂತೂ ತುಂಬಾ ಕನೆಕ್ಟ್ ಆಯಿತು. ಆ್ಯಂಡ್ ಇನ್ನೊಂದು ಸಾಂಗ್ ನೋಡಿದೆ, ವಿಚ್ ಇಸ್ ಒಂದು ಅಮ್ಮ ಮೋಟಿವೇಶ್ನಲ್ ಸಾಂಗ್ ಅಂತ ಹೇಳ್ಬೋದು. ಅಮ್ಮ ಮತ್ತು ಅವ್ರ ಮಕ್ಕಳ ಮಧ್ಯದ ಒಂದು ಬಾಂಡಿಂಗು, ಅವ್ರ ಸ್ಟ್ರಗಲ್ ಆಗಿರ್ಬೋದು, ಅವರ ರಿಲೇಷನ್ಶಿಪ್ ಹೇಗಿದೆ ಅದನ್ನು ಒಂದು ಹೇಳ್ಕೊಂಡು ಹೋಗಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಾಗಿದೆ. ಐ ಗೆಸ್ ಪ್ರೊಡ್ಯೂಸರ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಚಿನ್ನಸ್ವಾಮಿ ಸರ್ ಅವರು. ಅದರಿಂದಾಗಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಐ ಲವ್ಡ್ ಇಟ್. ಐ ಗೆಸ್ 2 ಸಾಂಗ್ಸೂ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ನೋಡಿದ್ಮೇಲೆ ಸಿನಿಮಾ ಕ್ವಾಲಿಟಿ ಕೂಡ ಗೊತ್ತಾಗ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತ. ಆ್ಯಂಡ್ ಈವನ್ ಕಥೆ ಕೂಡ ಹೇಗಿರ್ಬೋದು ಅಂತ ಒಂದು ಐಡಿಯಾ ಸಿಗ್ತಾ ಇದೆ. ಅಂದರೆ ಲೈಕ್ ಒಂದು ಇಮೋಷ್ನಲ್ ಆದಂಥ ಒಂದು ಟಚ್ ಕೊಟ್ಟಿದ್ದೀರಾ ಅಂತ ಡೆಫಿನೆಟ್ಲಿ ಗೊತ್ತಾಗ್ತಾ ಇದೆ ಸಾಂಗ್ಸಿಂದ. ಐ ಆಮ್ ವೆರಿ ಈಗರ್ ಟು ವಾಚ್ ದ ಮೂವಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ, ನಿಮ್ಮ ಪೂರ್ತಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಸೂಪರ್ ಸಕ್ಸಸ್ಫುಲ್ ಆಗಲಿ ಸಿನಿಮಾ, 100 days ಓಡಲಿ ಥಿಯೇಟರ್ಸಲ್ಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.